ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಕೋಳಿಗಳು ಬಂದು ಮೊಟ್ಟೆ ಇಡ್ತಾಯಿದೆ ಅಂತ ಹೇಳಿ ತಿಳಿಸಿದ್ದೆ. ಸೊ ಈಗ ಇದು ಮೊಟ್ಟೆ ಎಲ್ಲ ಹಾಕಾಗಿದೆ, ಇನ್ನು ಕಾವಿಗೆ ಕೂರಿಸ್ಬೇಕು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಮೊಟ್ಟೆನ ಹಾಕಿದೆ ಅನ್ನೋದನ್ನು ನೋಡೋಣ. ನಾವು ಟೋಟಲ್ 2 ಕೋಳಿನೂ ಕೂಡ ನಮ್ಮದು ಮೊಟ್ಟೆ ಇಡ್ತಾ ಇದೆ. ಎಷ್ಟು ಮೊಟ್ಟೆಗಳು ಹಾಕಿದೆ ಅದ್ರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಇದು ಈ ರೀತಿ ಮುಟ್ಟಿದ್ರೆ ಈ ರೀತಿ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ 2 ಕೋಳಿ ಕೂಡ ಮೊಟ್ಟೆ ಹಾಕಿದೆ. 2 ಕೂಡ ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇದರಲ್ಲಿ ಸ್ಟಾರ್ಟಿಂಗು ಇನ್ನೊಂದು ಕೋಳಿ ಮೊಟ್ಟೆ ಹಾಕಿದ್ನ ಇಟ್ಟಿದ್ದೆ, ಬಟ್ ಇದರಲ್ಲಿ ಪ್ಲೇಸ್ ಸಾಕಾಗಲಿಲ್ಲ, ಹಾಗಾಗಿ ಇದಕ್ಕೆ ಈಗ ಶಿಫ್ಟ್ ಮಾಡಿದ್ದೀವಿ. ಬನ್ನಿ ಯಾವ ಕೋಳಿ ಎಷ್ಟು ಮೊಟ್ಟೆ ಹಾಕಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದನ್ನೇ ಚೆಕ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ಇದರಲ್ಲೂ ಇದೆ, ಹಾಗೆ ಇದರಲ್ಲೂ ಕೂಡ ಇದೆ. ಇದು ನೋಡ್ಬೋದು, ಡೂಲ್ಸ್ ಅವ್ರದ್ದು ಮಿಲ್ಕ್ ಪೌಡರ್ ಇದು, ಅದರಲ್ಲಿ ಹಾಕಿಟ್ಟಿದ್ದೀನಿ. ನೋಡ್ಬೋದು, ಇದರಲ್ಲಿ 4 ಮೊಟ್ಟೆ ಇದೆ. ಇದೊಂದು ಸ್ವಲ್ಪ ಸೈಜ್ ತುಂಬ ಚಿಕ್ಕದಿದೆ, ನೋಡ್ತಾ ಇರ್ಬೋದು. ಇವೆರಡು, ಈ ಒಂದು ಮೊಟ್ಟೆ ಸ್ವಲ್ಪ ಸೈಜ್ ಜಾಸ್ತಿ ಇದೆ, ದೊಡ್ಡದಾಗಿದೆ. ಸೊ ವಿಡಿಯೋದಲ್ಲಿ ಸ್ವಲ್ಪ ವೈಟ್ ಕಲರ್ ಕಾಣ್ಬೋದು, ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಇದಾಗಿ, ಬಟ್ ಇದು ಬ್ರೌನ್ ಕಲರಲ್ಲಿ ಇರುತ್ತೆ, ನೋಡ್ಬೋದು. ಸೊ 4 ಮೊಟ್ಟೆ ಆಗಿದೆ. ಇದೊಂದು 5, 9 ಫುಲ್ ಆಗಿತ್ತಿದು, 6, 7, 8, 9, 10, 11, 12, 13, 14, 15, 16, 17. ಟೋಟಲ್ ಬಂದು 17 ಮೊಟ್ಟೆ ಹಾಕಿದೆ. ಒಂದು ಕೋಳಿ ಬಂದು ಈಗ ನಿಮಗೆ ಜಸ್ಟ್ ತೋರಿಸಿದ್ನಲ್ಲ, ಆ ಕೋಳಿ ಬಂದು 17 ಮೊಟ್ಟೆ ಹಾಕಿದೆ. ಮೇ ಬಿ ಒಂದು ಮೊಟ್ಟೆ ಆಚೆ ಈಚೆ ಆಗಿರುತ್ತೆ, ನಾರ್ಮಲಾಗಿ 16, 17 ಹಾಕುತ್ತೆ. ಇನ್ನು ಒಂದು ಮೊಟ್ಟೆ ಆಚೆ ಈಚೆ ಆಗಿರ್ಬೋದು, ಯಾಕಂತ ಹೇಳಿದ್ರೆ 2 ಕೋಳಿ ಕೂಡ ಒಟ್ಟಿಗೆ ಮೊಟ್ಟೆ ಹಾಕೋದಕ್ಕೆ ಕೂರ್ತಾಯಿದ್ವು. ಎಲ್ಲ ಗೊತ್ತಾಗ್ತಿರ್ಲಿಲ್ಲ. ಆ ಮೊಟ್ಟೆ ತೊಗೊಬಂದು ಈ ಕೋಳಿ ಈ ಬಾಕ್ಸಿಗೆ ಹಾಕಿರ್ತಾ ಇದೆ, ಈ ಬಾಕ್ಸಲ್ಲಿ ಇದಕ್ಕೆ ಹಾಕಬೇಕಾಗಿದ್ದ ಮೊಟ್ಟೆನ ತೊಗೊಬಂದು ಇನ್ನೊಂದು ಬಾಕ್ಸಿಗೆ ಹಾಕಿರ್ತಾಯಿದೆ. ಹಾಗೆ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು. ಈ ಕೋಳಿ ತೋರಿಸಿದ್ನಲ್ಲ ಈಗ, ಅದು ಮೊಟ್ಟೆ ಎಲ್ಲ ಹಾಕಿ ನಿಲ್ಲಿಸಿದೆ ನೆನ್ನೆಯಿಂದ ಮೊಟ್ಟೆ ಹಾಕ್ತಾ ಇಲ್ಲ. ಐ ಥಿಂಕ್ ಈ ಒಂದು ಕೋಳಿ ಏನಿದೆ ಇದು ಇನ್ನೂ ಮೊಟ್ಟೆ ಹಾಕ್ತಾ ಇದೆ. ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಇರುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಇದರಲ್ಲಿ ಹುಂಜಗಳು ಜಾಸ್ತಿ ಇದೆ. ಓಕೆನಾ, ಈಗ ರೀಸೆಂಟಾಗಿ ಇರೋದ್ರಲ್ಲಿ 3 ಹುಂಜ 3 ಹೇಟೆಗಳಿದೆ. ನಮಗೆ ಹೆಣ್ಣು ಕೋಳಿಗಳಿದೆಯಲ್ಲ, ಇದು ಜಾಸ್ತಿ ಬೇಕು. ಯಾಕಂತ ಹೇಳಿದ್ರೆ ಮೊಟ್ಟೆ ಜಾಸ್ತಿ ಹಾಕುತ್ತೆ ಹೆಣ್ಣು ಕೋಳಿಗಳಿದ್ರೆ. ಗಂಡಾದರೆ ಮೀಟ್ ಪರ್ಪಸ್ಸಿಗೆ ಹೋಗುತ್ತೆ, ದೊಡ್ಡದಾಯಿತು ಅಂತ ಹೇಳಿದ್ರೆ. ಲಾಸ್ಟ್ ಟೈಮ್ 800 ರುಪೀಸ್ಗೆ ಒಂದು ಕೋಳಿ ಕೊಟ್ಟಿದ್ವಿ ಇಲ್ಲೇ ಪಕ್ಕದ ಮನೆಗೆ. ಸೊ ಅದಾದರೆ ಮೀಟ್ ಪರ್ಪಸ್ಸಿಗೆ ಹೋಗುತ್ತೆ. ಹೆಣ್ಣು ಕೋಳಿ ಇತ್ತು ಅಂತ ಹೇಳಿದ್ರೆ ಅದು ಮೊಟ್ಟೆ ಹಾಕುತ್ತೆ. ನೋಡ್ಬೋದು, ಈಗ ಒಂದು 17 ಮೊಟ್ಟೆ ಇದೆ. ಸೊ ಇಲ್ಲಿ ಕೂಡ ಇದೆ. ಈ ರೀತಿ ಒಂದು 10 ಕೋಳಿಗಳಿತ್ತು ಅಂತ ಹೇಳಿದ್ರೆ ಒಟ್ಟೊಟ್ಟಿಗೆ ಮೊಟ್ಟೆ ಹಾಕೋಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಮನೆ ಖರ್ಚು ಇದಕ್ಕೆಲ್ಲ ಸ್ವಲ್ಪ ಈಗ ಅಮೌಂಟ್ ಆಗುತ್ತೆ. ಈಗ ಒಂದು ಮೊಟ್ಟೆ ಬಂದು 15 ರೂಪಾಯಿ ಇದೆ. 15 ಇಂಟು 17 ಮೊಟ್ಟೆ ಇದೆ, ಅದನ್ನು ಮಾಡಿದ್ರೆ 255 ರೂಪಾಯಿ ಆಗುತ್ತೆ ಒಂದು ಕೋಳಿಯಿಂದ. ಅದೇ ರೀತಿ 10 ಕೋಳಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಖರ್ಚಿಗೆ ಅಮೌಂಟ್ ಆಗುತ್ತೆ. ಏನು ಕಷ್ಟ ಏನಿಲ್ಲ ಕೋಳಿ ಸಾಕೋದ್ರಲ್ಲಿ. ಬೆಳಗ್ಗೆ ಅಥವಾ ಒಂದು ಸ್ವಲ್ಪ ಸಂಜೆ ಟೈಮಲ್ಲಿ ಅವುಗಳಿಗೆ ಏನೋ ಒಂದು ಸ್ವಲ್ಪ ಮೇವು ಕೊಟ್ಟರೆ ಸಾಕು. ಇನ್ನು ಬಾಕಿ ಟೈಮಲ್ಲಿ ಫ್ರೀ ಬಿಟ್ಟರೆ ಅವೇ ಹೊರಗಡೆ ತಿರುಗಾಡ್ಕೊಂಡು ತಿನ್ಕೊಬರುತ್ತೆ. ಖರ್ಚು ಕಡಿಮೆ ಇರುತ್ತೆ, ಆದಾಯ ಸ್ವಲ್ಪ ಜಾಸ್ತಿ ಇದೆ. ಇದು ಈಗ ಇದು ಇದೆಯಲ್ಲ, ಇದು 2ನೇ ಸಲ ಮೊಟ್ಟೆ ಹಾಕ್ತಾ ಇರೋದು. ಲಾಸ್ಟ್ ಟೈಮ್ ಒಂದು 4-5 ಮರಿಗಳನ್ನ ಮಾಡಿತ್ತು, ಅದು ನಾವು ಸರಿಯಾಗಿ ಕೂರಿಸಿರಲಿಲ್ಲ. ಆದರೂ ಕೂಡ 4-5 ಮರಿಗಳನ್ನ ಮಾಡಿತ್ತು. ಅದರಲ್ಲಿ ಬೇರೆ ಮರಿಗಳ ಸತ್ತೋಗಿ ಈಗ 2 ಉಳ್ಕೊಂಡಿದೆ. ಇನ್ನು ಈ ಒಂದು ಬಾಕ್ಸ್ನಲ್ಲಿ ಎಷ್ಟು ಮೊಟ್ಟೆಗಳಿದೆ ಅನ್ನೋದನ್ನು ಈಗ ಕೌಂಟ್ ಮಾಡೋಣ. 1, 2, 3,
4 5 6 7 8 9 10 11 12. ಸೊ ಇದರಲ್ಲಿ 12 ಮೊಟ್ಟೆ ಇದೆ. ಇನ್ನು ಮೊಟ್ಟೆಗಳನ್ನ ಅದು ಹಾಕಬೇಕು. ಅದು ಇನ್ನೂ ಕಾವಿಗೆ ಬಂದಿಲ್ಲ, ಇನ್ನು ಮೊಟ್ಟೆಗಳನ್ನ ಹಾಕುತ್ತೆ. 12 ಮೊಟ್ಟೆ ಇದರಲ್ಲಿದೆ. ನಾರ್ಮಲಾಗಿ 15 ಇಲ್ಲ 16 ಮೊಟ್ಟೆ ಹಾಕ್ತಾಯಿತ್ತು. ಅದರಲ್ಲಿ ಒಂದು ಮೊಟ್ಟೆ ಇದಕ್ಕೆ ಸೇರ್ಕೊಂಡಿದೆ ಅನ್ಕೋತೀನಿ. 2 ಒಟ್ಟಿಗೆ ಕೂರ್ತಾಯಿತ್ತಲ್ಲ, ಗೊತ್ತಾಗ್ತಾ ಇರಲಿಲ್ಲ ಯಾವ ಮೊಟ್ಟೆ ಯಾವ ಕೋಳಿ ಮೊಟ್ಟೆ ಇಡ್ತಾಯಿತ್ತು ಅಂಥೇಳಿ. ಟೋಟಲ್ 29 ಮೊಟ್ಟೆಗಳಿದೆ. ಈಗ ನೋಡ್ತಾ ಇರ್ಬೋದು 29 ಮೊಟ್ಟೆ, ಆದರೆ ಇದು 2 ಸೇರಿ ನೋಡ್ಬೋದು. ಇಲ್ಲಿ ಬ್ರೌನ್ ಕಲರ್ ಕಾಣಿಸ್ತಾ ಇದೆ. ಈಗ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರು ನಾಟಿ ಕೋಳಿ ಮೊಟ್ಟೆ ಹಾಗೆ ಫಾರಂ ಕೋಳಿ ಮೊಟ್ಟೆಗಳಿಗೆ ಏನು ಡಿಫ್ರೆಂಟ್ ಇರುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಇಲ್ಲಿ ಸೆಂಟರಲ್ಲಿ ಇದೆಯಲ್ಲ, ಇದು ಬಂದು ನಾಟಿ ಕೋಳಿ ಮೊಟ್ಟೆ. ಈಚೆ ಮತ್ತು ಈಚೆ ಇರೋವಂಥದ್ದು ಫಾರಂ ಕೋಳಿ ಮೊಟ್ಟೆಗಳು. ನೀವು ಸೈಜಲ್ಲೇ ನೋಡಿದ್ರೆ ಡಿಫ್ರೆಂಟ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದು ನೋಡಿ ಎಷ್ಟು ಚಿಕ್ಕದಾಗಿದೆ ಈ ಮೊಟ್ಟೆ, ಬಟ್ ಈ ಮೊಟ್ಟೆ ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಅಂಥೇಳಿ. ಇದು ಚಿಕ್ಕ ಮೊಟ್ಟೆ, ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ. ಇದರಲ್ಲಿ ಸ್ವಲ್ಪ ದೊಡ್ಡ ಮೊಟ್ಟೆ ಇದು ನೋಡ್ಬೋದು. ಇದು ಸ್ವಲ್ಪ ಚಿಕ್ಕ ಮೊಟ್ಟೆಗಳು, ಸ್ವಲ್ಪ ದೊಡ್ಡ ಮೊಟ್ಟೆ ನೋಡ್ಬೋದು. ಹಾಗೆ ಡಿಫ್ರೆಂಟ್ ಯಾವ ರೀತಿ ಇದೆ ಅಂಥೇಳಿ. ಇದು ಫುಲ್ ವೈಟ್ ಕಲರ್ ಇರುತ್ತೆ, ಓಕೆನಾ. ಇದು ಬಂದು ಬ್ರೌನ್ ಕಲರ್ನಲ್ಲಿ ಇರ್ತವೆ ಈ ಮೊಟ್ಟೆಗಳು. ನೋಡ್ಬೋದು ಇಷ್ಟೇ ಡಿಫ್ರೆಂಟು. ಸೈಜ್ ಚಿಕ್ಕದಾಗಿ ಬರುತ್ತೆ ಮತ್ತು ಕಲರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮಗೆ ವೈಟ್ ಟೈಪ್ ಕಾಣಿಸ್ತಾ ಇರ್ಬೋದು. ನಾನು ಇಲ್ಲಿ ವಿಡಿಯೋ ಮಾಡ್ತಾ ನೋಡ್ತಾ ಇದ್ದೀನಲ್ಲ ಸ್ಕ್ರೀನಲ್ಲಿ, ಡೈರೆಕ್ಟಾಗಿ ನೋಡಿದಾಗ ಬ್ರೌನ್ ಕಲರ್ ಕಾಣಿಸ್ತಿದೆ. ಬಟ್ ಇಲ್ಲಿ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಆಗಿ ಈ ರೀತಿ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಕೋಳಿಗಳು ಬಂದು ಇಷ್ಟೊಂದು ಮೊಟ್ಟೆನ ಹಾಕಿದೆ. ಇದರಲ್ಲಿ ಎಲ್ಲ ಮೊಟ್ಟೆಗಳನ್ನ ಕೂಡ ಮರಿ ಮಾಡಿಸೋದು ಕೂರಿಸೋದಿಲ್ಲ. ಒಂದು 9 ಮೊಟ್ಟೆ ಅಥವಾ ಒಂದು 10 ಮೊಟ್ಟೆನ ಮರಿ ಮಾಡಿಸೋದಕ್ಕೆ ಅಂತ ಕೂರಿಸ್ತೀವಿ. ಇನ್ನು ಬಾಕಿ ಎಲ್ಲ ನಾವು ಯೂಸ್ ಮಾಡ್ತೀವಿ ಮನೆಗೆ. ಇನ್ಕ್ಯುಬೇಟರ್ ಇತ್ತು ಅಂತ ಹೇಳಿದ್ರೆ ಎಲ್ಲ ಮೊಟ್ಟೆಗಳನ್ನ ಇಡ್ಬೋದಿತ್ತು, ಬಟ್ ನಾವು ನ್ಯಾಚುರಲ್ ಆಗೇ ಬ್ರೀಡಿಂಗ್ನ ಮಾಡಿಸೋದು. ಇನ್ಕ್ಯುಬೇಟ್ರಲ್ಲೆಲ್ಲ ಬ್ರೀಡಿಂಗ್ನ ಮಾಡಿಸಲ್ಲ. ಓಕೆನಾ, ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಕೋಳಿನ ಕಾವಿಗೆ ಕೂರಿಸುವಂಥ ವಿಧಾನನ ತಿಳಿಸ್ಕೊಡ್ತೀನಿ. ನೋಡೋಣ ಈ ಸಲ ಎಷ್ಟು ಮರಿಗಳನ್ನ ಹಾಕುತ್ತೆ ಅಂಥೇಳಿ. ಇನ್ಕ್ಯುಬೇಟ್ರಲ್ಲಾದರೆ ಎಲ್ಲ ಮರಿಗಳು ಆಗುತ್ತೆ, 1-2 ಹೋಗುವಂಥ ಚಾನ್ಸ್ ಇರುತ್ತೆ. ಬಟ್ ನಾವು ನ್ಯಾಚುರಲಾಗಿ ಕೂರಿಸಿದಾಗ ಕೆಲವೊಂದು ಸಲ ಕಡಿಮೆ ಮರಿ ಆಗುವಂಥ ಚಾನ್ಸ್ ಇರುತ್ತೆ. ಒಂದು 2-3 ಮೊಟ್ಟೆ ಹೋಗುವಂಥ ಚಾನ್ಸ್ ಬಂದು ಇದರಲ್ಲಿ ಜಾಸ್ತಿ ಆಗಿರುತ್ತೆ. ಓಕೆ, ಇದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.